ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ GN. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರಮಾಸ, ಕೃಷ್ಣ ಪಕ್ಷ, ಚೌತಿ, ಅನುರಾಧ ನಕ್ಷತ್ರ. ದಿನಾಂಕ 6-4-2026 ಸೋಮವಾರ. ಮುಖ್ಯಾಂಶಗಳು: ಜಯಭಾರತಿ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಹೆಗ್ಗದ್ದೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ. ಸುದ್ದಿಯ ವಿವರ: ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶ್ರೀಮಠದಿಂದ ಆರ್ಥಿಕ ಸಹಕಾರ ನೀಡುತ್ತಿದ್ದು, ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಬೇಕು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಂ.ನ. ಕೃಷ್ಣಮೂರ್ತಿ ಭಟ್ಟ ಹೇಳಿದರು. ಸಚ್ಚಿದಾನಂದಪುರದಲ್ಲಿರುವ ಜಯಭಾರತಿ ಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣಕ್ಕಾಗಿ ಅಧಿಕ ವೆಚ್ಚ ಮಾಡುವ ಅನಿವಾರ್ಯತೆ ಇದೆ. ಆರ್ಥಿಕವಾಗಿ ಹಿಂದುಳಿದ ಪೋಷಕರಿಗೂ ತಮ್ಮ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಬೇಕು ಎಂಬ ಹಂಬಲವಿರುತ್ತದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಶ್ರೀಮಠದಿಂದ ಆರ್ಥಿಕ ಸಹಕಾರ ನೀಡುತ್ತಿದ್ದು, ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಬೇಕು ಎಂದರು. ಶಾಲಾ ಆಡಳಿತ ಮಂಡಳಿಯ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಸುವರ್ಣ ಭಾರತಿ ಹಾಗೂ ವಜ್ರೋತ್ಸವ ಭಾರತಿ ಮಹೋತ್ಸವದ ಅಂಗವಾಗಿ ಶಾರದಾ ಪೀಠಂ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರಕ್ಕೆ ನೀಡುತ್ತಿರುವ ಕೊಡುಗೆ ಅನನ್ಯ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರೀಮಠವು ಜಯಭಾರತಿ ವಿದ್ಯಾಲಯಕ್ಕೆ ಬಸ್ ಸೌಲಭ್ಯ, 90% ಹೆಚ್ಚು ಅಂಕ ಗಳಿಸಿದ ತರಗತಿವಾರು ವಿದ್ಯಾರ್ಥಿಗಳಿಗೆ 11 ಲಕ್ಷ ಮೊಬಲಗನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಅವರು ಅನುಗ್ರಹಿಸಿ ಶಾಲೆಗೆ ನೀಡಿದ್ದಾರೆ ಎಂದರು. ವಿವಿಧ ತರಗತಿಯ 75 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 11 ಲಕ್ಷ ರು ಚೆಕ್ಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಅಧಿಕಾರಿ ಸತೀಶ್ ಭಟ್, ಕೋಶಾಧ್ಯಕ್ಷ ವಿಶ್ವೇಶ್ವರ, ಮುಖ್ಯ ಶಿಕ್ಷಕ ವಿನಯ್ ಉಪಸ್ಥಿತರಿದ್ದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಹೆಗ್ಗದ್ದೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಪುರುಷ ಸೂಕ್ತ ಹೋಮ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮ ಭಾನುವಾರ ಏರ್ಪಡಿಸಲಾಗಿತ್ತು. ಪುರೋಹಿತರಾದ ಹೊಸಕೊಪ್ಪ ಶಿವಸ್ವಾಮಿ ಶರ್ಮಾ ಹಾಗೂ ಶೃಂಗೇಶ್ವರ ಭಟ್ಟ ನೇತೃತ್ವದಲ್ಲಿ ಪುರುಷ ಸೂಕ್ತ ಹೋಮ ನಡೆಯಿತು. ಮಾರ್ಕಾಂಡೇಯ ಭಟ್, ಪಂಡರೀಶ ಭಟ್, ಪಾಲಚಂದ್ರ ಭಟ್, ಶಿವಾನಂದರಾವ್, ಶಿವಶಂಕರ್ ಇತರರು ಇದ್ದರು. ಸಮಾಜಮುಖಿ ಸೇವೆಯನ್ನು ಸಂತಸ ಹಾಗೂ ಹೆಮ್ಮೆಯಿಂದ ಮಾಡಬೇಕು. ಆಗ ಬದುಕಿನಲ್ಲಿ ನೆಮ್ಮದಿ ದೊರಕಿ ಆರೋಗ್ಯ ವೃದ್ಧಿಸುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶುಪಾಲ ಶಶಿಧರ್ ಹೇಳಿದರು. ಪಟ್ಟಣದ ಶಾರದಾ ಕಂಫರ್ಟ್ಸ್ನಲ್ಲಿ ಶನಿವಾರ ಸೀನಿಯರ್ JCI ಚೇಂಬರ್ನಿಂದ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಚೇಂಬರ್ ಅಧ್ಯಕ್ಷ HM ಮಂಜುನಾಥಗೌಡ, ಸಮಾಜದಲ್ಲಿ ಸೇವೆ ಸಲ್ಲಿಸಲು ಅನೇಕ ಅವಕಾಶವಿದೆ ಎಂದರು. ಸಂಸ್ಥೆಯ ಬಾಲಗಂಗಾಧರ ಭಟ್, KT ಮಂಜುನಾಥ್, ಶ್ರೀಧರ್, ರವೀಂದ್ರ, ಪ್ರಕಾಶ್, ಛಾಯಾಪತಿ ಇದ್ದರು. ರೈತರ ಸಮಸ್ಯೆ ಬಗ್ಗೆ ಸ್ಪಂದಿಸುತ್ತಿರುವ ರೈತ ಒಕ್ಕೂಟಕ್ಕೆ ಇಲಾಖೆಯಿಂದ ಸೂಕ್ತ ಮಾಹಿತಿ ನೀಡಬೇಕು ಎಂದು ತಾಲೂಕು ರೈತ ಒಕ್ಕೂಟದ ಅಧ್ಯಕ್ಷ ಗೇರುಬೈಲು ಶಂಕರಪ್ಪ ಹೇಳಿದರು. ರೈತ ಒಕ್ಕೂಟದಿಂದ ಶನಿವಾರ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಅನೂಪ್ ಸಂಜೋಗ್ರವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಒಕ್ಕೂಟದ ಗೌರವಾಧ್ಯಕ್ಷ ಶೆಟ್ಟಿಗದ್ದೆ ರಾಮಸ್ವಾಮಿ ಮಾತನಾಡಿದರು. ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ ರವಿ, ಕಾರ್ಯದರ್ಶಿ ನರೇಂದ್ರ ಹೆಗ್ಡೆ, ಭಾನುಪ್ರಕಾಶ್ ಹಾಜರಿದ್ದರು. ಬೇಗಾರ್ ಗ್ರಾಮ ಪಂಚಾಯಿತಿ ಬೋಳೂರಿನ ಯುವಕ ಋತ್ವಿಕ್ 22 ವರ್ಷ ಶನಿವಾರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರಿಗೆ ತಾಯಿ, ತಮ್ಮ ಇದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831 ವಾಟ್ಸ್ಆಪ್ ಮಾಡಿ. ವಂದನೆ.